ಸರ್ ಮುಂಚೆ ಲೋಕೇಶ್ ಅವರಿಗೆ ಮತ್ತೆ ರಂಗೇಗೌಡರಿಗೆ ಪಿಒ ಕೊಟ್ಟಿದ್ರು. ಈಗ ಅವರ ಅಂಡರ್ನಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ. ಯಾವುದೇ ತರಹದ ಸಮಸ್ಯೆ ಇಲ್ಲ. ಇದರಿಂದ ಅವರು ಈ ರಾಜಕೀಯ ಉದ್ದೇಶದಿಂದ ಬೋರ್ನಲ್ಲಿ ಗಾಡಿ ತೊಂದರೆ ಆಗೋದು ಎಲ್ಲ ಮಾಡಿದ್ದಾರೆ. ಇದ್ರ ಮಧ್ಯೆ ಜಾತಿನ ತಮ್ಮನ್ನು ಅಡ್ಡಗಟ್ಟಿದ್ದಾರೆ. ಸರ್ ಮುಂಚೆ ಲೋಕೇಶ್ ಅವ್ರಿಗೆ ಮತ್ತೆ ರಂಗೇಗೌಡನವ್ರಿಗೆ ಪಿಒ ಕೊಟ್ಟಿದ್ರು. ಅವರು ಕೆಲಸ ಸರಿಯಾಗಿ ಮಾಡಿಲ್ಲ, ಸ್ಲೋ ಮಾಡ್ತಾರೆ ಅಂದ್ಬಿಟ್ಟು ಅವರು ಕಂಪ್ನಿಯವ್ರು ಏನ್ ಮಾಡಿದ್ರು, ಗೋವಿಂದರಾಜ್ ಅವರು ಕೆಲಸ ಫಾಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಹೋಗಿ ಪಿಒ ಅವ್ರಿಗೆ ಕೊಟ್ರು. ಅದಾದ್ಮೇಲೆ ಗೋವಿಂದರಾಜ್ ಹತ್ರ ನಾವೆಲ್ಲ ಹೋಗಿ ಸರ್ ಗಣ ಕೆಲಸ ನಾವೇ ಮಾಡ್ಕೊಂತೀವಿ ಅಂತ ಹೇಳಾದ್ಮೇಲೆ ನಮ್ಗೆ ಗೌಡ್ರಿಗೆ ಮತ್ತೆ ಭರತ್ ಭೂಪಾಲಣ್ಣಂಗೆ ಎಲ್ಲ ಬಿಟ್ಕೊಟ್ರು. ಈಗ ಅವ್ರ ಅಂಡರ್ನಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ಇದರಿಂದ ಅವರಲ್ಲ ಅವರು ಈ ರಾಜಕೀಯ ಉದ್ದೇಶದಿಂದ ಬಂದಲ್ಲಿ ಗಾಡಿಗಳು ಅಡ್ಡ ಹಾಕೋದಾಗಲಿ ತೊಂದರೆ ಆಗೋದು ಎಲ್ಲ ಮಾಡ್ತಾ ಇದಾರೆ. ಧಮಕಿ ಹಾಕ್ತವ್ರೆ. ಕಾರ್ ಬಂದು ಗೇಟ್ ಹತ್ರ ಅಡ್ಡ ಹಾಕ್ತವ್ರೆ. ನಾವು ಅದೇ ಸಮುದಾಯಕ್ಕೆ ಸೇರ್ಕೊಂಡಿದೀವಿ. ನಾವು ದಲಿತ ಸಮುದಾಯಕ್ಕೆ ಸೇರ್ಕೊಂಡಿದೀವಿ. ಇದ್ರ ಮಧ್ಯೆ ಜಾತಿನ ತಾಮೊಂದು ಅಡ್ಡಗಡ್ತಿದ್ದಾರೆ. ಜಾತಿಗೂ ಇದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧವಿಲ್ಲ. ನಾವು ದಲಿತರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಟ್ಟಿದ್ದಾರೆ. ನಾವು ಗೋವಿಂದನ ನಾಣ್ಯರಲ್ಲಿ ನಾವೇ ಕೆಲಸ ಮಾಡ್ತಿದೀವಿ. ಗೋವಿಂದನದಾಗ್ಲಿ ಮತ್ತೆ MLA ಸಾಹೇಬ್ರದಾಗ್ಲಿ ಯಾವುದೇ ಕಾರಣಕ್ಕೂ ಒಂಚೂರು ಇದರಲ್ಲಿ ಪಾತ್ರ ಇಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ಜಾತಿ 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 ಅಂತ ತಾಮತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಜಾತಿಯನ್ನ ತಾಮೊಂದು ಸುಮ್ಮನೆ ಅವ್ರನ್ನ ರಾಜಕೀಯ ದ್ವೇಷಕ್ಕೆ ಬಲಿಪಶು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ. ಇದಕ್ಕೆ ಬಂದು ಅಲ್ಲಿ ಸ್ಥಳೀಕರು ಧಮಕಿಯಾಗಿ ಗಲಾಟೆ ಮಾಡಿ ಪೊಲೀಸ್ನವ್ರನ್ನ ಒಳಗೆ ಹಾಕೊಂಡು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಒಂದು ಪೊಲೀಸರಿಗೆ ₹1 ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಆರಾಮಾಗಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ನಾವು ಈಗ ರಾತ್ರಿ ಹೊತ್ತು ಬಂದು ನಮ್ಗೆ ಒಡೆಯದಾಗ್ಲಿ ಧಮಕಿ ಆಗೋದು ಎಲ್ಲ ಮಾಡ್ತಿದ್ದಾರೆ. ನಾವು ಪೊಲೀಸ್ನವರಲ್ಲಿ ಕೇಳೋದಿಷ್ಟೇ, ನಮ್ಗೆ ಅಲ್ಲಿ ಸೆಕ್ಯೂರಿಟಿ ಕೊಡಿ, ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ. ಅವ್ರು ನಿನ್ನೆ ಬಂದು ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು ಅವರು ಭವಾನಿ ಸಿಂಗ್ ಅನ್ನೋರು. ಅಲ್ಲೂ ಬಂದು ಹೇಳಿದ್ರು, ನೋಡಪ್ಪ ಪಿಒ ಇವ್ರಿಗೆ ಗೋವಿಂದರಾಜ್ ಕೊಟ್ಟಿದೀವಿ, 6 ಅಂಡರಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ, ನಂದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಇವರು ಸಹ ಗೋವಿಂದರಾಜ್ ಹೋಗ್ಲಿ, ಬೇಕಾದ್ರೆ ಗೋವಿಂದನಂದಕ್ಕೆ ಹೋಗ್ಲಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ನೀವು ಪೊಲೀಸ್ನವರು ನಮಗೆ ರಕ್ಷಣೆ ಕೊಡ್ಬೇಕು. ನಮಗೆ ರಾತ್ರಿ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನಾವು ದಲಿತರು ಅಂದ್ಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ರಕ್ಷಣೆ ಕೊಡಿ.